ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯವಾಗಿದೆ. ಹೀಗಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಜನವೋ ಜನ. ಬೆಂಗಳೂರಿನಿಂದ ಬೇರೆ ಕಡೆಗೆ ಹೊರಟವರು ಈಗ ವಿಮಾನ ಹಾರಾಟ ಸಮಯದಲ್ಲಿ ವ್ಯತ್ಯಯವಾದ ಹಿನ್ನೆಲೆಯಲ್ಲಿ ಕಾದು ಸುಸ್ತಾಗಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಜನವೋ ಜನ. ಇಂಡಿಗೋ ವಿಮಾನ ವಿಳಂಬ ಆಗಿದೆ, ಪ್ರಯಾಣಿಕರು ಪರದಾಟ ಪಡ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 100ಕ್ಕೂ ಹೆಚ್ಚು ಜನ ಏನು ಎತ್ತ ಅನ್ನೋದು ಗೊತ್ತಾಗದೆ ಅತಂತ್ರವಾಗಿದ್ದಾರೆ. ಶ್ರೀಲಂಕಾ ಮಲೇಷಿಯಾಗೆ ಹೋಗುವ ವಿಮಾನಗಳು ಮಿಸ್ ಆಗಿದ್ದಾವೆ. ಜೈಪುರದಿಂದ ಶ್ರೀಲಂಕಾ ಮಲೇಷಿಯಾಗೆ ತೆರಳಬೇಕಾಗಿತ್ತು ವಿಮಾನ. ಬೆಂಗಳೂರು ಮೂಲಕ ಶ್ರೀಲಂಕಾಗೆ ತೆರಳಬೇಕಿದ್ದ ವಿಮಾನ ದೆಹಲಿಯಿಂದ ಬೆಂಗಳೂರಿಗೆ ಬರಲು ಕೂಡ 10 ಗಂಟೆ ತಡವಾಗಿದೆ. ತಡರಾತ್ರಿ ದೆಹಲಿ ಜೈಪುರದಿಂದ ಬೆಂಗಳೂರಿಗೆ ಬರಬೇಕಿದ್ದ ಜನ ಅಲ್ಲಲ್ಲೇ ಇದ್ದಾರೆ. ಇಂಡಿಗೋ ವಿಮಾನ ತಡವಾದ ಹಿನ್ನೆಲೆ ಬೆಳಿಗ್ಗೆ 11:15ಕ್ಕೆ ಆಗಮಿಸಿದೆ. ಹೀಗಾಗಿ ಶ್ರೀಲಂಕಾ ಮಲೇಷಿಯಾಗೆ ಹೋಗುವ ವಿಮಾನ ಮಿಸ್ ಆಗಿದೆ. ಏರ್ಪೋರ್ಟ್ನಲ್ಲಿ 100ಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಟ ಪಡ್ತಾ ಇದ್ದಾರೆ. ಅವ್ರು ಎಲ್ಲಿ ಕೂತಿದ್ದಾರೆ? ಈಗ ಕೂತಿದ್ದಾರೆ ಎಲ್ಲಿ? ಇಂಡಿಗೋ 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 ಇಂಡಿಗೋ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಳೆದ ರಾತ್ರಿ ಅಂದರೆ ನಿನ್ನೆಯಿಂದನೂ ಕೂಡ ಸಾಕಷ್ಟು ಇಂಡಿಗೋ ಫ್ಲೈಟ್ಗಳಲ್ಲಿ ಏನು ಒಂದು ತಾಂತ್ರಿಕ ದೋಷ ಇರ್ಬೋದು, ಹಾಗೆಯೇ ಏನು ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗಿ ಸುಮಾರು ಸಾಕಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರ ಇಂಡಿಗೋ ಏನು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಬಳಿ ನಾನಿರುವಂಥದ್ದು. ಈ ಕೌಂಟರ್ ಬಳಿಯಲ್ಲಿ ಕೂಡ ನೀವು ಸಾಕಷ್ಟು ನೋಡ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಟಿಕೆಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾಗಿ ಏನು ಇಂಡಿಗೋ ಸಿಬ್ಬಂದಿಗಳು ಈಗಾಗಲೇ ಕೆಲವರು ಅಂದರೆ ವರ್ಕ್ಗೆ ಕೆಲಸಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಹೀಗಾಗಿ ಒಳಭಾಗದಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಫ್ಲೈಟ್ಗಳಲ್ಲೂ ಕೂಡ ಈಗ ರಾತ್ರಿಯಿಂದನೂ ಕೂಡ ಡಿಲೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಒಳಭಾಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಕೆಲವು ಪ್ರಯಾಣಿಕರು ನಮ್ಮ ಜೊತೆ ಇದ್ರೆ ನಾನು ಅವನ್ನೇ ಮಾತಾಡ್ತೇನೆ. ಸರ್, ಈಗ ಇಂಡಿಗೋ ಫ್ಲೈಟ್ಸಲ್ಲಿ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ? ಬೇರೆ ಬೇರೆ ದೇಶದ ನಾನಾ ಭಾಗಗಳಿಗೆ ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಯಾಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ? ನೀವು ಅವ್ರು ಕೇಳಿದಾಗ ಅವರ ಉತ್ತರ ನಿಮ್ಮ ಹತ್ರ ಏನಿತ್ತು? ಅಲ್ಲ, ಈಗ ನಾವು ಒಂದು ತಿಂಗಳು ಮುಂಚೆನೇ ನಾವು ಬುಕ್ ಮಾಡಿದ್ವಿ, ಪ್ರವಾಸ ಹೋಗೋಣ ಅಂಥೇಳಿ ಅಯೋಧ್ಯೆ ಮತ್ತು ವಾರಣಾಸಿ ಮತ್ತು ಪ್ರಯಾಗ್ರಾಜು ಹೊರಟಿದ್ವಿ. ನಾವು ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿದ್ದೀವಿ. ನಾವು ನಿನ್ನೆ ನಮಗೆ ಒಂದು ಮೆಸೇಜ್ ಬರುತ್ತೆ, ನಮಗೆ 7 ಗಂಟೆ ಫ್ಲೈಟು ಪೋಸ್ಟ್ಪೋನ್ ಆಗಿದೆ ಅಂತ. ಸರಿ, ನಾವು ಬೆಳಗ್ಗೆ ಬಂದ್ವಿ. ನಾವು ಸರಿ ಎನ್ಕ್ವೈರಿ ಮಾಡೋಣ ಅಂತ. ಅಲ್ಲಿಂದ ನಮಗೆ ಯಾವುದೇ ಮಾಹಿತಿ ಕಸ್ಟಮರ್ ಕೇರು ಯಾರಿಗೂ ತೊಗೊಳ್ತಿಲ್ಲ, ನಮಗೂ ತೊಗೊಳ್ತಿಲ್ಲ, ಪಾಪ ಟ್ರಾವೆಲ್ಸ್ ಅವ್ರಿಗೂ ತೊಗೊಳ್ತಿಲ್ಲ. ಟ್ರಾವೆಲ್ಸ್ ಅವರು ಏನೂ ಮಾಡಲಿಕ್ಕಾಗಲ್ಲ. ಇವರು ಕಸ್ಟಮರ್ ಕೇರ್ ಅವರು ಯಾವುದು ಲೈನ್ಸ್ ಓಪನ್ ಮಾಡಿಕೊಂಡು ಆನ್ಸರ್ ಮಾಡೋಣ ಅಥವಾ ಒನ್ಲೈನನ್ನು ಎಲ್ಲ ಲೈನ್ಸ್ ಬರುತ್ತೆ, ಅದೆಲ್ಲ ತೊಗೊಂಡು ಕಸ್ಟಮರ್ಸ್ಗೆಲ್ಲ ಮಾತಾಡ್ಸೋಣ ಅನ್ನೋ ಇದೇ ಇಲ್ಲ. ಹಾಗಾಗಿ ತುಂಬ ತೊಂದರೆ ಆಗ್ತಿದೆ. ಎಕ್ಸ್ಪೆಷಲಿ ಕಸ್ಟಮರ್ ಕೇರ್ ನಂಬರ್ ತೊಗೊಂಡ್ರೆ ಅವರು ಪ್ರತಿಯೊಬ್ಬ ಕಸ್ಟಮರ್ಗೂ ಕರೆಕ್ಟಾಗಿ ಉತ್ತರ ಕೊಡಬೇಕು. ಕುಂತ್ಕೊಂಡು ಉತ್ತರ ಕೊಡೋಕ್ಕೂ ಆಗಲ್ಲ ಅಂತಂದರೆ ಇನ್ನೇನು, ಫ್ಲೈಟ್ ಹೋಗೋದು ಬೇಡ, ಅಟ್ಲೀಸ್ಟ್ ಉತ್ತರ ಕೊಟ್ಟರೆ ಮನೆಯೊಳಗಾದರೂ ಇರ್ತಾರೆ, ಇಲ್ಲಿಗೆ ಬರೋ ಸಮಸ್ಯೆ ತಪ್ಪುತ್ತೆ. ಎಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ನು, ಊಟ ತಿಂಡಿ ಬೇರೆ ಬೇರೆ ವ್ಯವಸ್ಥೆಗಳು ಎಲ್ಲ ಸಮಸ್ಯೆಗಳು, ಏಜ್ ಆಗಿರೋರು ಇರ್ತಾರೆ, ಯಾರು ಪ್ರವಾಸಕ್ಕೆ ಅಂತ ಹೊರಟಿರ್ತಾರೆ. ದಯಮಾಡಿ ಕಸ್ಟಮರ್ ಕೇರ್ ಅವರು ಕಸ್ಟಮರ್ಸನ್ನು ಕೇರ್ ಮಾಡಲಿಲ್ಲ ಅಂತಂದರೆ ಭಾಳ ತೊಂದರೆ ಆಗುತ್ತೆ. ಕಸ್ಟಮರ್ ಕೇರು ಯಾರಾದರೂ ಪ್ರಯತ್ನ ಮಾಡಿ, ಕಸ್ಟಮರ್ ಕೇರ್ ಒಂದು ನಂಬರ್ ತೊಗೊಳ್ತಿಲ್ಲ. ಇದು ದಯವಿಟ್ಟು ಅದನ್ನು ತೊಗೊಳ್ಬೇಕು. ಮತ್ತು ಇಲ್ಲಿನೂ ಫೆಸಿಲಿಟೀಸ್ ಜಾಸ್ತಿ ಮಾಡಿ ಅವ್ರಿಗೆ ಅನುಕೂಲ ಆಗೋ ಥರ ಮಾಡಬೇಕು, ಬೇಗ ಮಾಡಿಕೊಡೋ ಥರ ಮಾಡಿದ್ರೆ ಒಳ್ಳೆಯದು. ಇದು ಏನು ಇಂಡಿಗೋ ಏನು ಫ್ಲೈಟ್ಗಳನ್ನು ಬುಕ್ ಮಾಡಿದಂತಹ ಪ್ರಯಾಣಿಕರು ಹೇಳ್ತಾ ಇರುವಂತಹ ಮತ್ತು ಈಗಾಗಲೇ ನಾವು ಬುಕ್ ಮಾಡಿರ್ತಕ್ಕಂಥ 2 ಬಾರಿ ಬುಕ್ ಮಾಡಿದ್ರು ಕೂಡ ಕ್ಯಾನ್ಸಲೇಷನ್ಗೆ ಕಸ್ಟಮರ್ ಕೇರ್ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಪ್ರಯಾಣಿಕರಿಗೆ ಅನಾನುಕೂಲತೆ ಆಗಿದೆ. ಈ ಒಂದು ಅನಾನುಕೂಲತೆಯನ್ನು ಆದಷ್ಟು ಬೇಗ ಇಂಡಿಗೋ ಕ್ಲಿಯರ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಪ್ರಯಾಣಿಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್. ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯವಾಗಿದೆ. ಹೀಗಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಜನವೋ ಜನ. ಬೆಂಗಳೂರಿನಿಂದ ಬೇರೆ ಕಡೆಗೆ ಹೊರಟವರು ಈಗ ವಿಮಾನ ಹಾರಾಟ ಸಮಯದಲ್ಲಿ ವ್ಯತ್ಯಯವಾದ ಹಿನ್ನೆಲೆಯಲ್ಲಿ ಕಾದು ಸುಸ್ತಾಗಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಜನವೋ ಜನ. ಇಂಡಿಗೋ ವಿಮಾನ ವಿಳಂಬ ಆಗಿದೆ, ಪ್ರಯಾಣಿಕರು ಪರದಾಟ ಪಡ್ತಾ ಇದ್ದಾರೆ.
ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 100ಕ್ಕೂ ಹೆಚ್ಚು ಜನ ಏನು ಎತ್ತ ಅನ್ನೋದು ಗೊತ್ತಾಗದೆ ಅತಂತ್ರವಾಗಿದ್ದಾರೆ. ಶ್ರೀಲಂಕಾ ಮಲೇಷಿಯಾಗೆ ಹೋಗುವ ವಿಮಾನಗಳು ಮಿಸ್ ಆಗಿದ್ದಾವೆ. ಜೈಪುರದಿಂದ ಶ್ರೀಲಂಕಾ ಮಲೇಷಿಯಾಗೆ ತೆರಳಬೇಕಾಗಿತ್ತು ವಿಮಾನ. ಬೆಂಗಳೂರು ಮೂಲಕ ಶ್ರೀಲಂಕಾಗೆ ತೆರಳಬೇಕಿದ್ದ ವಿಮಾನ ದೆಹಲಿಯಿಂದ ಬೆಂಗಳೂರಿಗೆ ಬರಲು ಕೂಡ 10 ಗಂಟೆ ತಡವಾಗಿದೆ. ತಡರಾತ್ರಿ ದೆಹಲಿ ಜೈಪುರದಿಂದ ಬೆಂಗಳೂರಿಗೆ ಬರಬೇಕಿದ್ದ ಜನ ಅಲ್ಲಲ್ಲೇ ಇದ್ದಾರೆ. ಇಂಡಿಗೋ ವಿಮಾನ ತಡವಾದ ಹಿನ್ನೆಲೆ ಬೆಳಿಗ್ಗೆ 11:15ಕ್ಕೆ ಆಗಮಿಸಿದೆ. ಹೀಗಾಗಿ ಶ್ರೀಲಂಕಾ ಮಲೇಷಿಯಾಗೆ ಹೋಗುವ ವಿಮಾನ ಮಿಸ್ ಆಗಿದೆ. ಏರ್ಪೋರ್ಟ್ನಲ್ಲಿ 100ಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಟ ಪಡ್ತಾ ಇದ್ದಾರೆ. ಅವ್ರು ಎಲ್ಲಿ ಕೂತಿದ್ದಾರೆ ಈಗ ಕೂತಿದ್ದಾರೆ ಎಲ್ಲಿ ಇಂಡಿಗೋ 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 ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಳೆದ ರಾತ್ರಿ ಅಂದರೆ ನಿನ್ನೆಯಿಂದನೂ ಕೂಡ ಸಾಕಷ್ಟು ಇಂಡಿಗೋ ಫ್ಲೈಟ್ಗಳಲ್ಲಿ ಏನು ಒಂದು ತಾಂತ್ರಿಕ ದೋಷ ಇರ್ಬೋದು, ಹಾಗೆಯೇ ಏನು ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗಿ ಸುಮಾರು ಸಾಕಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರ ಇಂಡಿಗೋ ಏನು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಬಳಿ ನಾನಿರುವಂಥದ್ದು. ಈ ಕೌಂಟರ್ ಬಳಿಯಲ್ಲಿ ಕೂಡ ನೀವು ಸಾಕಷ್ಟು ನೋಡ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಟಿಕೆಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾಗಿ ಏನು ಇಂಡಿಗೋ ಸಿಬ್ಬಂದಿಗಳು ಈಗಾಗಲೇ ಕೆಲವರು ಅಂದರೆ ವರ್ಕ್ಗೆ ಕೆಲಸಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಹೀಗಾಗಿ ಒಳಭಾಗದಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಫ್ಲೈಟ್ಗಳಲ್ಲೂ ಕೂಡ ಈಗ ರಾತ್ರಿಯಿಂದನೂ ಕೂಡ ಡಿಲೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಒಳಭಾಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಕೆಲವು ಪ್ರಯಾಣಿಕರು ನಮ್ಮ ಜೊತೆ ಇದ್ರೆ ನಾನು ಅವನ್ನೇ ಮಾತಾಡ್ತೇನೆ. ಸರ್, ಈಗ ಇಂಡಿಗೋ ಫ್ಲೈಟ್ಸಲ್ಲಿ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ? ಬೇರೆ ಬೇರೆ ದೇಶದ ನಾನಾ ಭಾಗಗಳಿಗೆ ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಯಾಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ? ನೀವು ಅವ್ರು ಕೇಳಿದಾಗ ಅವರ ಉತ್ತರ ನಿಮ್ಮ ಹತ್ರ ಏನಿತ್ತು? ಅಲ್ಲ, ಈಗ ನಾವು ಒಂದು ತಿಂಗಳು ಮುಂಚೆನೇ ನಾವು ಬುಕ್ ಮಾಡಿದ್ವಿ, ಪ್ರವಾಸ ಹೋಗೋಣ ಅಂಥೇಳಿ ಅಯೋಧ್ಯೆ ಮತ್ತು ವಾರಣಾಸಿ ಮತ್ತು ಪ್ರಯಾಗ್ರಾಜು ಹೊರಟಿದ್ವಿ. ನಾವು ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿದ್ದೀವಿ. ನಾವು ನಿನ್ನೆ ನಮಗೆ ಒಂದು ಮೆಸೇಜ್ ಬರುತ್ತೆ, ನಮಗೆ 7 ಗಂಟೆ ಫ್ಲೈಟು ಪೋಸ್ಟ್ಪೋನ್ ಆಗಿದೆ ಅಂತ. ಸರಿ, ನಾವು ಬೆಳಗ್ಗೆ ಬಂದ್ವಿ. ನಾವು ಸರಿ ಎನ್ಕ್ವೈರಿ ಮಾಡೋಣ ಅಂತ. ಅಲ್ಲಿಂದ ನಮಗೆ ಯಾವುದೇ ಮಾಹಿತಿ ಕಸ್ಟಮರ್ ಕೇರು ಯಾರಿಗೂ ತೊಗೊಳ್ತಿಲ್ಲ, ನಮಗೂ ತೊಗೊಳ್ತಿಲ್ಲ, ಪಾಪ ಟ್ರಾವೆಲ್ಸ್ ಅವ್ರಿಗೂ ತೊಗೊಳ್ತಿಲ್ಲ. ಟ್ರಾವೆಲ್ಸ್ ಅವರು ಏನೂ ಮಾಡಲಿಕ್ಕಾಗಲ್ಲ. ಇವರು ಕಸ್ಟಮರ್ ಕೇರ್ ಅವರು ಯಾವುದು ಲೈನ್ಸ್ ಓಪನ್ ಮಾಡಿಕೊಂಡು ಆನ್ಸರ್ ಮಾಡೋಣ ಅಥವಾ ಒನ್ಲೈನನ್ನು ಎಲ್ಲ ಲೈನ್ಸ್ ಬರುತ್ತೆ, ಅದೆಲ್ಲ ತೊಗೊಂಡು ಕಸ್ಟಮರ್ಸ್ಗೆಲ್ಲ ಮಾತಾಡ್ಸೋಣ ಅನ್ನೋ ಇದೇ ಇಲ್ಲ. ಹಾಗಾಗಿ ತುಂಬ ತೊಂದರೆ ಆಗ್ತಿದೆ. ಎಕ್ಸ್ಪೆಷಲಿ ಕಸ್ಟಮರ್ ಕೇರ್ ನಂಬರ್ ತೊಗೊಂಡ್ರೆ ಅವರು ಪ್ರತಿಯೊಬ್ಬ ಕಸ್ಟಮರ್ಗೂ ಕರೆಕ್ಟಾಗಿ ಉತ್ತರ ಕೊಡಬೇಕು. ಕುಂತ್ಕೊಂಡು ಉತ್ತರ ಕೊಡೋಕ್ಕೂ ಆಗಲ್ಲ ಅಂತಂದರೆ ಇನ್ನೇನು, ಫ್ಲೈಟ್ ಹೋಗೋದು ಬೇಡ. ಅಟ್ಲೀಸ್ಟ್ ಉತ್ತರ ಕೊಟ್ಟರೆ ಮನೆಯೊಳಗಾದರೂ ಇರ್ತಾರೆ, ಇಲ್ಲಿಗೆ ಬರೋ ಸಮಸ್ಯೆ ತಪ್ಪುತ್ತೆ. ಎಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ನು, ಊಟ ತಿಂಡಿ, ಬೇರೆ ಬೇರೆ ವ್ಯವಸ್ಥೆಗಳು, ಎಲ್ಲ ಸಮಸ್ಯೆಗಳು. ಏಜ್ ಆಗಿರೋರು ಇರ್ತಾರೆ, ಯಾರು ಪ್ರವಾಸಕ್ಕೆ ಅಂತ ಹೊರಟಿರ್ತಾರೆ. ದಯಮಾಡಿ ಕಸ್ಟಮರ್ ಕೇರ್ ಅವರು ಕಸ್ಟಮರ್ಸನ್ನು ಕೇರ್ ಮಾಡಲಿಲ್ಲ ಅಂತಂದರೆ ಭಾಳ ತೊಂದರೆ ಆಗುತ್ತೆ. ಕಸ್ಟಮರ್ ಕೇರು ಯಾರಾದರೂ ಪ್ರಯತ್ನ ಮಾಡಿ, ಕಸ್ಟಮರ್ ಕೇರ್ ಒಂದು ನಂಬರ್ ತೊಗೊಳ್ತಿಲ್ಲ. ಇದು ದಯವಿಟ್ಟು ಅದನ್ನು ತೊಗೊಳ್ಬೇಕು. ಮತ್ತು ಇಲ್ಲಿನೂ ಫೆಸಿಲಿಟೀಸ್ ಜಾಸ್ತಿ ಮಾಡಿ ಅವ್ರಿಗೆ ಅನುಕೂಲ ಆಗೋ ಥರ ಮಾಡಬೇಕು, ಬೇಗ ಮಾಡಿಕೊಡೋ ಥರ ಮಾಡಿದ್ರೆ ಒಳ್ಳೆಯದು. ಇದು ಏನು ಇಂಡಿಗೋ ಏನು ಫ್ಲೈಟ್ಗಳನ್ನು ಬುಕ್ ಮಾಡಿದಂತಹ ಪ್ರಯಾಣಿಕರು ಹೇಳ್ತಾ ಇರುವಂತಹ ಮತ್ತು ಈಗಾಗಲೇ ನಾವು ಬುಕ್ ಮಾಡಿರ್ತಕ್ಕಂಥ 2 ಬಾರಿ ಬುಕ್ ಮಾಡಿದ್ರು ಕೂಡ ಕ್ಯಾನ್ಸಲೇಷನ್ಗೆ ಕಸ್ಟಮರ್ ಕೇರ್ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಪ್ರಯಾಣಿಕರಿಗೆ ಅನಾನುಕೂಲತೆ ಆಗಿದೆ. ಈ ಒಂದು ಅನಾನುಕೂಲತೆಯನ್ನು ಆದಷ್ಟು ಬೇಗ ಇಂಡಿಗೋ ಕ್ಲಿಯರ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಪ್ರಯಾಣಿಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್.